Hey guys, ಎಲ್ಲರಿಗೂ ನಮಸ್ಕಾರಗಳು ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅನೌನ್ಸ್ ಆಗುತ್ತೆ ರಿಟೆನ್ಷನ್ಸು ಸೊ ಆದರೂ ಅಪ್ಡೇಟ್ಸ್ಗಳು ಪಟ ಪಟ ಪಟಾನಾಗಿ ಒಂದೊಂದೇ ಬರ್ತಾ ಇದೆ ಈ ಕಡೆಯಿಂದ ಮತೀಶಾ ಪತಿರಾಣ 13 ಕೋಟಿ ಕೊಟ್ಟು ರಿಟೇನ್ ಆಗಿದೆ ಅಂತ ಮತೀಶಾ ಪತಿರಾಣನ ಬಿಡೋದಕ್ಕೆ ಸಿ ಎಸ್ ಕೆ ನಿರ್ಧಾರ ಮಾಡ್ಕೊಂಡವ್ರಂತೆ ಅಂತ ಅಪ್ಡೇಟ್ ಬರ್ತಾ ಇದೆ 13 ಕೋಟಿ ಇವ್ರಿಗೆ ವರ್ತಿಲ್ಲ ಬಿಟ್ಬಿಟ್ಟು ವಾಪಸ್ ತಗೋಣ ಅನ್ನೋ ಸ್ಟ್ರಾಟಜಿ ಏನೋ ಇರಬಹುದೇನೋ 13 ಕೋಟಿಗೆ ಖಂಡಿತ ಅವ್ರು ಆಪ್ಷನ್ಗೆ ಹೋದ್ರು ಅಂದರೆ 13 ಕೋಟಿಗಂತೂ ಪಕ್ಕಾ ಹೋಗಲ್ಲ ಅದು ಗೊತ್ತಿರೋ ವಿಚಾರನೇ ಆದ್ದರಿಂದ ಬೈಬ್ಯಾಕ್ ಬಹುಶಃ ಮಾಡ್ಕೊತಾರೇನೋ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಈ ಕಡೆಯಿಂದ ಇನ್ನೂ ಸಾಕಷ್ಟು ಟೀಮ್ಗಳದೆಲ್ಲ ಅಪ್ಡೇಟ್ ಬರ್ತಾ ಇದೆ LSG ಅವರು ಮಯಾಂಕ್ ಯಾದವ್ನ ರಿಟೈನ್ ಮಾಡ್ಕೊಂಬಿಟ್ಟು ಈ ಕಡೆಯಿಂದ ಆಕಾಶ್ ದೀಪ್ನ ಜೊತೆಗೆ ಮಿಲ್ಲರ್ನ ಆಮೇಲೆ ಬಿಷ್ನಾಯಿನ ಬಿಡಬೇಕು ಅಂತ ಅನ್ಕೊಂಡವ್ರಂತೆ ಇಲ್ಲಿ ನೋಡಿ ಇವ್ರಿಗಿರೋ ಮರ್ಯಾದೆ ಇವ್ರಿಗಿಲ್ಲ ಅಲ್ಲಿ ಮಯಾಂಕ್ ಯಾದವ್ ನೆಟ್ಟಿಗೆ ಆಡೇ ಇಲ್ಲ ಲಾಸ್ಟ್ 2 ಸೀಸನ್ ನೋಡ್ದು ಅಂತಂದರೆ ಅವ್ರನ್ನ ಮತ್ತೆ ರಿಟರ್ನ್ ಮಾಡ್ಕೋಬೇಕು ಅಂತ ಅನ್ಕೊಂಡವ್ರಂತೆ ಏನು ಒಳ್ಳೆ ತಿಕ್ಕಲ್ ನನ್ನ ಮಕ್ಕಳು ಈ SRH ಅಂತೀನಿ LSG ಅವರು ಹುಚ್ಚು ನನ್ನ ಮಕ್ಕಳಾಗಿ ಹೋಗ್ಬಿಟ್ಟವ್ರು ಅಂತ ಕಾಣಿಸುತ್ತೆ ಈಗ ವರ್ಷ ಆಕ್ಷನ್ ಮಾಡೋ ಸಾಧ್ಯತೆ ಇದೆ ವರ್ಷ ಟೀಮ್ ಮಾಡೋ ಸಾಧ್ಯತೆ ಇದೆ ಮತ್ತೆ ಇವರು ಸೊ ನೋಡೋಣ ಏನಾಗುತ್ತೆ ಅಂತ ಇನ್ನೂ ಸಾಕಷ್ಟು ಟೀಮ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಸೊ ಸುಮ್ಮನೆ ಇವಾಗೆಲ್ಲ ರಿವ್ಯೂ ಮಾಡಿ ಅಂತೀರಾ ಸೊ ಅಫಿಷಿಯಲ್ ಅಪ್ಡೇಟ್ ಬಂದಾಗಲೇ ನಾವು ಮಾತಾಡೋಣ ಅದಕ್ಕೋಸ್ಕರ ಸುಮ್ಮನೆ ಸೈಲೆಂಟ್ ಆಗಿದ್ದೀನಿ ಒಟ್ಟಾಗಿ ಮತೀಶಾ ಪತಿರಾಣ ರಿಲೀಸ್ ಆದ್ರು ಅಂತಂದರೆ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ರಿಲೀಸ್ ಆಗುತ್ತೆ ಯಾಕಂದರೆ 13 ಕೋಟಿ ಅಪ್ಡೇಟ್ ಬಿಟ್ಟು ಗ್ಲೆನ್ ಮ್ಯಾಕ್ಸ್ವೆಲ್ CSK ಅಂತ ಟ್ರೇಡ್ ರೂಮರ್ಸ್ಗಳು ನಡೀತಾ ಇತ್ತು ಮೊನ್ನೆ ಎಲ್ಲ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು ಆಗ್ಬೋದು ಅಂತ ಸೊ ಈ ಟ್ರೇಡ್ ರೂಮರ್ ಏನಿದೆ ಇದೆಲ್ಲ ಫೇಕ್ ರಿಪೋರ್ಟ್ಸ್ ಅಂತ ಇವಾಗ ಪ್ರೂವ್ ಆಗಿದೆ ಗ್ಲೆನ್ ಮ್ಯಾಕ್ಸ್ವೆಲ್ CSK ಟ್ರೇಡ್ ಆಗಿ ಬರಲ್ಲ ಬೇಕಾದ್ರೆ ಆಪ್ಷನಲ್ ಬಂದರೂ ಬರ್ಬೋದು ಟ್ರೇಡ್ ಆಗಂತೂ ಬರೋದಿಲ್ಲ ಅಂತ ಇವಾಗ ಬಂದಿದೆ ಅಪ್ಡೇಟ್ ಅಂಡ್ ರಿಲೀಸ್ ಆಗ್ತಾರೆ ಪಂಜಾಬ್ ಕಿಂಗ್ಸ್ ಇಂದ ಗ್ಲೆನ್ ಮ್ಯಾಕ್ಸ್ವೆಲ್ ಅಪ್ಡೇಟ್ ನಂಬರ್ 3 ರವೀಂದ್ರ ಜಡೇಜಾ ಅವರು RR ಟೀಮ್ ಬಗ್ಗೆ ಅವರ ಕರೆಂಟ್ ಟೀಮ್ ಬಗ್ಗೆ ಮಾತಾಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಗೇವ್ ಮಿ ಮೈ ಫಸ್ಟ್ ಪ್ಲಾಟ್ಫಾರ್ಮ್ ಅಂಡ್ ಮೈ ಫಸ್ಟ್ ಟೇಸ್ಟ್ ಆಫ್ ವಿಕ್ಟ್ರಿ ಕಮಿಂಗ್ ಬ್ಯಾಕ್ ಫೀಲ್ ಸ್ಪೆಷಲ್ ಇಲ್ಲಿ ನಾನು ಫಸ್ಟ್ ಟ್ರೋಫಿನ ಗೆದ್ದಿದ್ದೀನಿ ನನಗೆ ಒಂದು ಸ್ಪೆಷಲ್ ಮೂಮೆಂಟ್ ಕೊಟ್ಟಿದ್ರು ಹೌದು ಇನ್ನೂ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕೂಡ ಆಗಿತ್ತು ರಾಜಸ್ಥಾನ್ ರಾಯಲ್ಸಲ್ಲಿ ಇದ್ದಾಗಿವ್ರದ್ದು ಫಸ್ಟ್ ಟ್ರೋಫಿನ ಗೆದ್ದಿದ್ದೀನಿ ಜೊತೆಗೆ ಇವಾಗ ಮತ್ತೆ ಟ್ರೋಫಿನ ಗೆಲ್ಲೋದಕ್ಕೆ ನನಗೆ ಇಷ್ಟ ಆಗ್ತಿದೆ ರಾಜಸ್ಥಾನ್ ರಾಯಲ್ಸ್ಗೆ ಅಂತ ಇಷ್ಟಪಡಿದ್ರೆ ಬಟ್ ಅವರ ಮನಸ್ಸಂತೂ ಖಂಡಿತ CSK ಇರುತ್ತೆ ಯಾಕಂದರೆ ಅಷ್ಟು ವರ್ಷ ಆಡಾದ್ಮೇಲೆ ಅವ್ರು ಹೆಂಗೆ ಲೈಫಿಂದ ಇಟ್ಕೊಂಡು ಈ ಲೈಫ್ವರೆಗೂ ಬರೋವರೆಗೂ ಅಲ್ಲಿ ಆಡಾದ್ಮೇಲೆ ಇಲ್ಲಿಗೆ ಮತ್ತೆ ಸಡನ್ನಾಗಿ ಬರೋವಂಥದ್ದು ಏನು ಅಂತ ಜಾಸ್ತಿ ಫ್ರಾಂಚೈಸಲ್ಲಿ ಆಡಿಲ್ಲ RR ಆಡಿದ್ದಾರೆ ಕೊಚ್ಚಿ ಟಸ್ಕರ್ಸ್ ಕೇರಳಗೆ ಆಡಿದ್ದಾರೆ ಅದು ಅನ್ಫಾರ್ಚುನೇಟಾಗಿ 2 ವರ್ಷ ಬ್ಯಾನ್ ಆದಾಗ CSK ಆಡಿರುವಂಥದ್ದು ಇಲ್ಲಾಂದರೆ CSK ಇನ್ನೂ 2 ವರ್ಷ ಅಂತೂ ಖಂಡಿತ ಇದ್ದೇ ಇರೋರು ಅಲ್ಲಿಂದ ಮತ್ತೆ ಇವಾಗ RRಗೆ ಬರ್ತಾ ಇದ್ದಾರೆ ಒಟ್ಟಿನಲ್ಲಿ RRಗೆ ಹೋಗಿರೋದು ಖುಷಿಯಾಗಿದೆ ಅಂತ ಹೇಳಿದರೆ ಒಟ್ಟಿನಲ್ಲಿ ಫೋಟೋ ಶೂಟ್ ಎಲ್ಲ ಮುಂಚೆನೇ ಮಾಡ್ಸೋರಪ್ಪ ವಿಡಿಯೋ ಶೂಟ್ ಎಲ್ಲ ನೋಡಿದ್ರು ಅಂತ ಅನ್ಕೊಂಡಿದ್ದೀನಿ RR ಅವರು ಪೋಸ್ಟ್ ಮಾಡಿಬಿಟ್ಟಿದ್ರು ಆಲ್ರೆಡಿ RR ಜರ್ಸಿಲಿ ಇರೋವಂಥದ್ದನ್ನ ರವೀಂದ್ರ ಜಡೇಜಾ ಅವರು ಸೊ ಇವ್ರು ಯಾವಾಗ ಡಿಆಕ್ಟಿವೇಟ್ ಮಾಡ್ಕೊಂಡ್ರೋ ಅಕೌಂಟ್ನ ಆವಾಗಲೇ ಬಹುಶಃ ಶೂಟಿಂಗ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು ಅಂತ ಕಾಣಿಸುತ್ತೆ ಇನ್ನೇನು ನಮಗೆ ಗೊತ್ತಾಗಿತ್ತಲ್ಲ ಇಟೆಡ್ ಆಗುತ್ತೆ ಅಂತ ಇನ್ನೇನು ಅವ್ರಿಗೆ ಗೊತ್ತಾಗಿರಲ್ವಾ ಅಪ್ಡೇಟ್ ನಂಬರ್ 4 ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟೆಸ್ಟ್ ಸೀರೀಸ್ ರಿಲೇಟೆಡ್ 2ನೇ ದಿನ ನಡೀತಾ ಇದೆ ಆಕ್ಟಿವ್ ಆಗಿ ಏನು ಗುರು 189ಗೆ ಆಲ್ ಔಟ್ ಹಾಕ್ಬಿಟ್ರಲ್ಲ ಇಂಡಿಯಾ ಇವ್ರು ನೋಡ್ತಂದ್ರೆ 159ಗೆ ಆಲ್ ಔಟ್ ಆಗಿದ್ದು ನೋಡ್ಬಿಟ್ಟು ಏನು ಗುರು ಇದು ಹಿಂಗಾಡ್ತಾರೆ ಅಂತ ನಮ್ಮ ಇಂಡಿಯಾದವರು ಹಿಂಗಾಡಿದ್ರು ಅಲ್ಲ ವಿಕೆಟ್ ಇದು ಪ್ರಾಬ್ಲಮ್ ಇದೆ ಗುರು ಈ ಥರ ಟ್ರ್ಯಾಕ್ನ ರೆಡಿ ಮಾಡಿದ್ದಾರೆ ಅಂತಂದರೆ ಬೌಲಿಂಗ್ ಫ್ರೆಂಡ್ಲಿ ಟ್ರ್ಯಾಕ್ನ ಆ್ಯಕ್ಚುಲಿ ಯಾರು ಒಬ್ಬರಾರು ಔಟ್ ಆಗೋಗ್ಬಿಟ್ಟಿತ್ತು ಅಂದರೆ ಒಂದು ಟೀಮ್ ಏನಾದ್ರು ಬೇಗ ಔಟ್ ಆಗಿತ್ತು ಅಂದರೆ ಅದು ಲೆಕ್ಕ ತಗೋಬೋದಾಗಿತ್ತು ಇವಾಗ 2 ಟೀಮು ಕೂಡ ಹಂಗೆ ಔಟ್ ಆಗಿರೋದ್ರಿಂದ ಸೊ ಪಿಚ್ಚಲ್ಲೇ ಬೌಲಿಂಗಿಗೆ ಅಸಿಸ್ಟ್ ಇದೆ ಅದು ಫಾಸ್ಟ್ ಬೌಲಿಂಗಿಗೆ ಅಸಿಸ್ಟ್ ಇದೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಇವಾಗ ಕರೆಂಟ್ಲಿ 38 ಫಾರ್ 2ರಲ್ಲಿ ಆಡ್ತಾ ಇದ್ದಾರೆ ಸೌತ್ ಆಫ್ರಿಕಾದವರು ನೋಡೋಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಒಟ್ಟು ಫಸ್ಟ್ ಇನ್ನಿಂಗ್ಸಲ್ಲಿ ನಮಗೆ ಲೀಡ್ ಸಿಕ್ಕಿದ್ದು ಏನಂತ ಹ್ಯೂಜ್ ಮಾರ್ಜಿನ್ ಲೀಡ್ ಅಲ್ಲ ಬಟ್ ಇವಾಗಿನ ವಿಕೆಟ್ ನೋಡ್ತು ಅಂದರೆ ಇದು ಯಾಕೋ ಹ್ಯೂಜ್ ಮಾರ್ಜಿನ್ ಲೀಡ್ ಥರನೇ ಕಾಣಿಸ್ತೈತೆ ಕಾದು ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ಶುಭ್ಮನ್ ಗಿಲ್ಗೆ ಬೇರೆ ಸ್ವಲ್ಪ ನೆಕ್ಸ್ಟ್ ಸ್ಪ್ಯಾಸಮ್ ಬೇರೆ ಆಗಿದೆ KL ರಾಹುಲ್ 4000 ರನ್ ಬೇರೆ ಕಂಪ್ಲೀಟ್ ಮಾಡಿದ್ದಾರೆ ಅವರಲ್ವಾ ಹೈಯೆಸ್ಟು 39 ರನ್ ಹೊಡೆದಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ನಂಬರ್ 5 ಇದು ಕೂಡ ರಿಟೆನ್ಷನ್ ಆ್ಯಂಡ್ ರಿಲೀಸ್ ರಿಲೇಟೆಡ್ನೇ ಸಿಕ್ಕಾಪಟ್ಟೆ ರೂಮರ್ಸು ಹರಿದಾಡ್ತಾ ಇತ್ತು ಹ್ಯಾಂಡ್ರಿಚ್ ಕ್ಲಾಸನ್ನು ರಿಲೀಸ್ ಆಗ್ತಾರೆ ಅಂತ ಸನ್ರೈಸ್ ಹೈದರಾಬಾದಿಂದ 23 ಕೋಟಿ ವರ್ತಿಲ್ಲ ಇವರಿಗೆ ಹೌದು ಖಂಡಿತ ವರ್ತಿಲ್ಲ ಬಟ್ ಇವಾಗ ರಿಟೈನ್ ಆಗ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಏನೋ ಪಟ್ ನನಗೆ ಅಪ್ಡೇಟ್ಸ್ಗಳು ಚೇಂಜ್ ಆಗ್ತಾ ಇದೆ ಕಾದು ನೋಡೋಣ ರಿಟೆನ್ಷನ್ ಲಿಸ್ಟ್ ಅಫಿಷಿಯಲಿಗೆ ಅನೌನ್ಸ್ ಆಗುತ್ತಲ್ಲ ಆವಾಗ ಗೊತ್ತಾಗುತ್ತೆ ಏನು ಕತೆ ಏನು ಸೀನ್ ಆಗಿದೆ ಹ್ಯಾಂಡ್ರಿಚ್ ಕ್ಲಾಸನ್ ವಿಚಾರದಲ್ಲಿ ಅಂತ ರಿಟೈನ್ ಆಗ್ತಾರಂತೆ 23 ಕೋಟಿಗೆ ಸೀರಿಯಸ್ಲಿ ವರ್ತಿಲ್ಲ ಬಕ್ರಾನ ಮಕ್ಕಳು ಇವರು SRH ಅವರು 23 ಕೋಟಿಯಲ್ಲಿ ಕ್ಲಾಸನ್ಗೆ ಅಲ್ಲಿ ಅದು ಟಾಪ್ ಆಫ್ ದ ಆರ್ಡರ್ಲು ಆಡಲ್ಲ ಅಲ್ಲಿ ಮೇಲ್ಗಡೆನೂ ಆಡೋದಿಲ್ಲ ಇನ್ನು ಒಳ್ಳೆಯವ್ರು ಬರ್ತಾರೆ ಕ್ಲಾಸನ್ನು ಇವ್ರಿಗೆ ಬರೋದೇ ನಂಬರ್ 4 ನಂಬರ್ 5 ಅಲ್ಲ ನಂಬರ್ 4 ಅಲ್ಲ ನಂಬರ್ 5 ನಂಬರ್ 6 ಅಲ್ಲಿ ಬರುವಂಥವ್ರಿಗೆ ಇವರು ಅದು ವಿಕೆಟ್ ಕೀಪರ್ ಬ್ಯಾಟರ್ಗೆ ನೀವು ಅಷ್ಟು ಕೊಡ್ತೀರಾ ಅಂತಂದರೆ 23 ಕೋಟಿ ಕೊಡ್ತೀರಾ ಅಂತಂದರೆ ಯಾಕೆ ಅಲ್ಲಿ ಕೊಟ್ಟಿಲ್ವಾ ಅಲ್ಲಿ ರಿಷಬ್ ಪಂತ್ ಕೊಟ್ಟಿಲ್ವಾ ಇಲ್ಲಪ್ಪ ರಿಷಬ್ ಪಂತ್ ಸ್ವಲ್ಪ ಅಪ್ ದ ಆರ್ಡರ್ ಬರ್ತಾರೆ ಇವ್ರು ಇನ್ನೂ ಸ್ವಲ್ಪ ಬಾಟಮಿಗೆ ಬರ್ತಾರಲ್ಲ ಅದ್ರ ಜೊತೆ ಅವ್ರು ಕ್ಯಾಪ್ಟನ್ಸಿ ಬೇರೆ ನಿಭಾಯಿಸ್ತಾರೆ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇಲ್ಲ ಅಲ್ಲಿ 23 ಕೋಟಿ ಸೀರಿಯಸ್ಲಿ ಬರ್ತಲ್ಲ ಬಟ್ ನಾನು ಕೊಡ್ತಾರಲ್ಲ SRH ಅವ್ರು ಬಿಡಿ ಹೋಗಲಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇಷ್ಟ ಆಗಿದ್ದು ಟಾಪ್ ಆಗಿ ರೀಡಿಂಗ್ ಅಪ್ಡೇಟ್ಸ್